ಜ್ಯೇಷ್ಠವರ್ಧನ್ ಮತ್ತು ಆರುಷ್ ಕಂಪನಿಯ ಕಾರಿಡಾರ್ನಲ್ಲಿ ನಡೆದು ಬರುತ್ತಿದ್ದರು. ಅಪ್ಪನ ಗಂಭೀರ ಮುಖವನ್ನು ನೋಡಿದ ಆರುಷ್ ವಾತಾವರಣವನ್ನು ತಿಳಿಗೊಳಿಸಲು, ಡ್ಯಾಡ್, ಇಷ್ಟೊಂದು ಸೀರಿಯಸ್ ಆಗಬೇಡಿ. ಆ ಕಳ್ಳನನ್ನು ಹಿಡಿಯೋದು ದೊಡ್ಡ ವಿಷಯವಲ್ಲ. ಮೊದಲು ನಾಳಿನ ಸಂಭ್ರಮದ ಬಗ್ಗೆ ಯೋಚಿಸಿ. ನಿಮ್ಮ ಆ ಹೊಳೆಯುವ ಸೂಟ್ ಹಾಕಿಕೊಂಡರೆ ನೀವೇ ಬಾಲಿವುಡ್ ಹೀರೋ ಥರ ಕಾಣಿಸ್ತೀರಾ ಎಂದು ನಕ್ಕನು. ಜ್ಯೇಷ್ಠವರ್ಧನ್ ಮಗನ ತಮಾಷೆಗೆ ಸ್ವಲ್ಪ ಮುಗುಳ್ನಕ್ಕು. ಅಪ್ಪನ ಮೇಲೆ ಜೋಕ್ ಮಾಡ್ತೀಯಾ? ಸರಿ ಬಾ, ಆ ಕಡೆ ಅರೇಂಜ್ಮೆಂಟ್ಸ್ ಹೇಗಿದೆ ಅಂತ ನೋಡೋಣ ಎಂದು ಅವನ ಹೆಗಲ ಮೇಲೆ ಕೈ ಹಾಕಿದರು. ಇತ್ತ ಸೈರಾಳ ಸ್ಥಿತಿ ಯೋಚನೀಯವಾಗಿತ್ತು. ಶಯನ ಅಕ್ಕ ಆಫೀಸ್ ಅಂದರೆ ಸ್ಟೈಲ್ ಆಗಿರಬೇಕು ಎಂದು ಬಲವಂತವಾಗಿ ಹಾಕಿಸಿದ್ದ ಆ ಹೈ ಹೀಲ್ಸ್ ಸೈರಾ ಪಾಲಿಗೆ ಶೂಲದಂತಾಗಿತ್ತು. ಕಾಲು ನೋವು ತಡೆಯಲಾಗದೆ ಯಾರೂ ಇಲ್ಲದ ಜಾಗ ನೋಡಿ ಒಂದು ಮೂಲೆಯಲ್ಲಿ ಕುಳಿತು ಸ್ಯಾಂಡಲ್ ಬಿಚ್ಚಿಟ್ಟು ಅಪ್ಪ ಅಮ್ಮ ಎಂದು ಕಾಲು ಚಾಚಿ ಸುಧಾರಿಸಿಕೊಳ್ಳುತ್ತಿದ್ದಳು. ಅಷ್ಟರಲ್ಲಿ ಶ್ರೀಕಿ ಅಲ್ಲಿಗೆ ಪ್ರತ್ಯಕ್ಷನಾದನು. ಕೈಯಲ್ಲಿದ್ದ ಫೈಲ್ನಿಂದ ಅವಳಿಗೆ ಗಾಳಿ ಹಾಕುವಂತೆ ನಟಿಸುತ್ತಾ, ಓಹೋ ಮಿಸ್ ಸೈರಾ ಅವರೇ, ಇಲ್ಲಿ ಏನು ಮಹಾರಾಣಿ ಥರ ವಿಶ್ರಾಂತಿ ನಡೀತಿದೆ? ಅಲ್ಲಿ ರೋಸಾ ಮ್ಯಾಮ್ ನಿಮ್ಮನ್ನು ಹುಡುಕಿ ಹುಡುಕಿ ಸುಸ್ತಾಗ್ತಿದ್ದಾರೆ. ಅವರು ಏನಾದರೂ ಇಲ್ಲಿಗೆ ಬಂದರೆ ನಿಮ್ಮ ಕೆಲಸ ಇವತ್ತೇ ಗೋವಿಂದ ಎಂದು ನಾಟಕೀಯವಾಗಿ ಎಚ್ಚರಿಸಿದನು. ಶ್ರೀಕಿಯ ಮಾತು ಕೇಳುತ್ತಿದ್ದಂತೆ ಸೈರಾಗೆ ಮನೆಯ ಪರಿಸ್ಥಿತಿ ಕಣ್ಣ ಮುಂದೆ ಬಂತು. ಇನ್ನೊಂದು ವಾರದಲ್ಲಿ ಮದುವೆ ಫಿಕ್ಸ್ ಮಾಡ್ತೀನಿ ಎಂದು ಬೆದರಿಸುವ ಅಮ್ಮ, ಮನೆಯ ಬಾಗಿಲಿಗೆ ಬಂದು ನಿಲ್ಲುವ ಆ ಕೋತಿ ಜಯಂತನ ಮುಖ, ತಂದೆ ಮಾಡಿಕೊಂಡಿರುವ ಸಾಲದ ಹೊರೆ, ಇದೆಲ್ಲದರ ಮಧ್ಯೆ ಶಯನ ಅಕ್ಕನ ಕಿರಿಕ್. ಅಯ್ಯೋ ಶಿವನೇ, ಈ ಕೆಲಸ ಹೋದರೆ ನಾನು ಆ ಕೋತಿ ಜಯಂತ್ನನ್ನೇ ಮದುವೆ ಆಗಬೇಕಾಗುತ್ತೆ ಎಂದು ಗಾಬರಿಯಿಂದ ಕಿರುಚುತ್ತಾ ಸೈರಾ ಚಪ್ಪಲಿ ಹಾಕಿಕೊಳ್ಳುವ ಗಡಿಬಿಡಿಯಲ್ಲಿ ಒಂದು ಕಾಲಿಗೆ ಮಾತ್ರ ಸ್ಯಾಂಡಲ್ ಸಿಕ್ಕಿಸಿಕೊಂಡು ಇನ್ನೊಂದನ್ನು ಕೈಯಲ್ಲಿ ಹಿಡಿದುಕೊಂಡು ಬಂದೆ ಶ್ರೀಕಿ ಬಂದೆ ಎನ್ನುತ್ತಾ ಅವನ ಹಿಂದೆ ಓಡತೊಡಗಿದಳು. ವರ್ಧನ್ ಕಂಪನಿಯ 20ನೇ ವರ್ಷದ ಸಂಭ್ರಮಾಚರಣೆ ಕಳೆಗಟ್ಟಿತ್ತು. ಇಡೀ ಆಫೀಸ್ ಮಧುವಡಗಿತ್ತಿಯಂತೆ ಸಿಂಗಾರಗೊಂಡಿತ್ತು. ಶಯನ ಇಂದು ಸೈರಾಳನ್ನು ಬಹಳ ಮಾಡ್ರನ್ ಆಗಿ ರೆಡಿ ಮಾಡಿಸಿದ್ದಳು. ಸೈರಾ ತಾನು ಸದಾ ಹಾಕುವ ಸದಾ ಉಡುಪನ್ನು ಬಿಟ್ಟು ಸ್ಟೈಲಿಶ್ ಆಗಿ ಕಾಣುತ್ತಿದ್ದರೂ ಆ ಹೈ ಹೀಲ್ಸ್ ಕಿರಿಕಿರಿ ಮಾತ್ರ ಅವಳನ್ನು ಬಿಟ್ಟಿರಲಿಲ್ಲ. ಈ ಕಡೆ ಆರುಷ್ ತನ್ನ ಸೂಟ್ನಲ್ಲಿ ಸಖತ್ ಹ್ಯಾಂಡ್ಸಮ್ ಆಗಿ ಕಾಣುತ್ತಿದ್ದನು. ಆಫೀಸ್ ಪಾರ್ಟಿ ಕಳೆಗಟ್ಟುತ್ತಿತ್ತು. ವೇದಿಕ್ ವರ್ಧನ್ ತನ್ನ ಸೂಟ್ ಸರಿಪಡಿಸಿಕೊಳ್ಳುತ್ತಾ ಅತಿಥಿಗಳನ್ನು ಸ್ವಾಗತಿಸುತ್ತಿದ್ದರೆ, ಜ್ಯೇಷ್ಠವರ್ಧನ್ ಅವರು ಹಿರಿಯ ಉದ್ಯೋಗಿಗಳೊಂದಿಗೆ ಹರಟೆ ಹೊಡೆಯುತ್ತಿದ್ದರು. ಅಷ್ಟರಲ್ಲಿ ಆರುಷ್ ಯಾರಿಗೂ ತಿಳಿಯದಂತೆ ಒಂದು ಕಡೆ ಬಂದು ತನ್ನ ಗರ್ಲ್ ಫ್ರೆಂಡ್ಗೆ ಸಾಹಿತ್ಯಗೆ ಫೋನ್ ಮಾಡಿದನು. ಹಲೋ, ಎಲ್ಲಿದ್ದೀಯಾ? ಫಂಕ್ಷನ್ ಆಲ್ರೆಡಿ ಶುರುವಾಗಿದೆ, ಬೇಗ ಬಾ ಎಂದು ಆತುರದಿಂದ ಹೇಳಿದನು. ಆ ಕಡೆ ಅವಳು ನಗುತ್ತಾ, ಕೂಲ್ ಆರುಷ್, ನಾನು ಇನ್ನೇನು ಬಂದೇ ಬಿಟ್ಟೆ. ನಿನ್ನ ಈ ಪಾರ್ಟಿಯಲ್ಲಿ ನಾನು ಇರಲೇಬೇಕಲ್ವಾ ಮಿಸ್ ಮಾಡೆಲ್, ಇನ್ನು 10 ನಿಮಿಷದಲ್ಲಿ ಅಲ್ಲಿ ಇರ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದಳು. ಆರುಷ್ ಮುಗುಳ್ನಕ್ಕು ತಿರುಗಿದಾಗ ಅಲ್ಲಿ ಕಂಡ ದೃಶ್ಯ ಅವನನ್ನು ಬೆಚ್ಚಿ ಬೀಳಿಸಿತು. ಕ್ಯಾಮೆರಾ ಫ್ಲ್ಯಾಶ್ಗಳ ನಡುವೆ ಅತೀವ ಆತ್ಮವಿಶ್ವಾಸದಿಂದ ಶಮಿಕಾ ಅಲ್ಲಿಗೆ ಎಂಟ್ರಿ ಕೊಟ್ಟಳು. ಅವಳನ್ನು ನೋಡಿದ್ದೇ ತರ ಜ್ಯೇಷ್ಠವರ್ಧನ್ ಅವರ ಮುಖ ಸಿಟ್ಟಿನಿಂದ ಕೆಂಪಾಯಿತು. ಅವರ ಕೈಯಲ್ಲಿದ್ದ ಗ್ಲಾಸ್ ನಡಗತೊಡಗಿತು. ಇವಳು ಇಲ್ಲಿಗೆ ಹೇಗೆ ಬಂದಳು? ನನ್ನ ಪರ್ಮಿಷನ್ ಇಲ್ಲದೆ ಇವಳಿಗೆ ಒಳಗೆ ಬಿಟ್ಟವರು ಯಾರು ಎಂದು ಜ್ಯೇಷ್ಠವರ್ಧನ್ ಸಿಟ್ಟಿನಿಂದ ಗರ್ಜಿಸಿದರೋ ಇಡೀ ಹಾಲ್ ಒಂದು ಕ್ಷಣ ಸ್ತಬ್ಧವಾಯಿತು. ಇವಳು ನಮ್ಮ ಕಂಪನಿಯ ವಿರುದ್ಧ ಮಾತನಾಡಿದವಳು. ಇವಳ ಫೋಟೋ ನನ್ನ ಕಣ್ಣ ಮುಂದೆ ಇರಬಾರ್ದು ಅಂದರೆ ಈಗ ಸಾಕ್ಷಾತ್ ಇವಳೇ ಇಲ್ಲಿ ಬಂದಿದ್ದಾಳೆ ಎಂದು ಅಕ್ಕಪಕ್ಕದವರ ಮೇಲೆ ರೇಗಿದರು. ಪರಿಸ್ಥಿತಿ ಕೈಮೀರುತ್ತಿರುವುದನ್ನು ಕಂಡ ವೇದಿಕ್ ತನ್ನ ಒಳಗಿನ ಭಯವನ್ನು ಮುಚ್ಚಿಟ್ಟುಕೊಂಡು ಅಪ್ಪನ ಮುಂದೆ ನಾಟಕವಾಡಲು ಶುರು ಮಾಡಿದನು. ಶಮಿಕಾಳ ಹತ್ತಿರ ಹೋಗಿ ಯಾರಿಗೂ ಕೇಳಿಸದಂತೆ, ನನ್ನ ಪ್ಲಾನ್ ಹಾಳು ಮಾಡಬೇಡ ಎಂದು ಪಿಸುಗುಟ್ಟಿ, ನಂತರ ಎಲ್ಲರ ಮುಂದೆ ಜೋರಾಗಿ, ಯಾರು ನೀವು? ಇಲ್ಲಿಗೆ ಯಾಕೆ ಬಂದಿದ್ದೀರಿ? ಇದು ಇನ್ವಿಟೇಷನ್ ಇದ್ದವರಿಗೆ ಮಾತ್ರ ಇರೋ ಪ್ರೋಗ್ರಾಮ್. ಸುಮ್ಮನೆ ಇಲ್ಲಿಂದ ಹೊರಟು ಹೋಗಿ, ಇಲ್ಲ ಅಂದರೆ ಸೆಕ್ಯೂರಿಟಿನ ಕರೆಯಬೇಕಾಗುತ್ತೆ ಎಂದು ಬೈಯುವಂತೆ ನಟಿಸಿ ಅವಳನ್ನು ಅಲ್ಲಿಂದ ಸಾಗಾಕಿದನು. ಅತ್ತ ಮೀಡಿಯಾದವರು ಈ ಹೈಡ್ರಾಮಾವನ್ನು ಫೋಟೋ ತೆಗೆಯಲು ಮುನ್ನುಗ್ಗಿದ್ದಾಗ ಆರುಷ್ ಸಮಯ ಪ್ರಜ್ಞೆ ಮೆರೆದನು. ಕ್ಯಾಮ್ರಾಗಳ ಮುಂದೆ ಕೈ ಅಡ್ಡ ಹಿಡಿದು, ಪ್ಲೀಸ್ ನೋ ಫೋಟೋಸ್, ಇದು ನಮ್ಮ ಫ್ಯಾಮಿಲಿ ಮ್ಯಾಟರ್, ಇದನ್ನು ಇಲ್ಲಿಗೆ ಬಿಡಿ ಎಂದು ಅವರನ್ನು ತಡೆದು ಅಲ್ಲಿಂದ ಕಳುಹಿಸಿದನು. ಫಂಕ್ಷನ್ ಆರಂಭವಾಗುವ ಮುನ್ನ ಶ್ರೀಕಿ ಓಡಿ ಬಂದು, ಸೈರಾ, ಮೇಲೆ ಡೈನಿಂಗ್ ಹಾಲ್ ರೆಡಿ ಇದೆಯೇ ಅಂತ ಒಮ್ಮೆ ನೋಡಿ ಬರ್ತೀಯಾ? ನನಗೆ ಇಲ್ಲಿ ಕೆಳಗೆ ಸ್ವಲ್ಪ ಕೆಲಸ ಇದೆ ಎಂದನು. ಸೈರಾ ಸರಿ ಎಂದು ಹೇಳಿ ಮೇಲಿದ್ದ ರೂಮ್ಗೆ ಹೋದಳು. ಇದೇ ಸಮಯದಲ್ಲಿ ಆರುಷ್ ತನ್ನ ಗರ್ಲ್ ಫ್ರೆಂಡ್ಗೆ ಮೆಸೇಜ್ ಮಾಡಿದ, ಯಾರೂ ಇಲ್ಲದ ಡೈನಿಂಗ್ ಹಾಲ್ಗೆ ಬಾ, ಅಲ್ಲಿ ಸಿಗೋಣ.
ಸೈರಾ ಡೈನಿಂಗ್ ಹಾಲ್ ಒಳಗೆ ಹೋದಾಗ ಅಲ್ಲಿ ಪೂರ್ತಿ ಕತ್ತಲಿತ್ತು. ಲೈಟ್ ಸ್ವಿಚ್ ಎಲ್ಲಿ ಎಂದು ಕೈಯಿಂದ ಗೋಡೆಯನ್ನು ತಡಕಾಡುತ್ತಿದ್ದಳು. ಅಷ್ಟರಲ್ಲಿ ಬಾಗಿಲು ತೆರೆದ ಶಬ್ದವಾಯಿತು. ಆರುಷ್ ಒಳಗೆ ಬಂದವನೇ ಅಲ್ಲಿ ಕತ್ತಲಲ್ಲಿ ನಿಂತಿದ್ದ ಬಿಂಬವನ್ನು ನೋಡಿ ತನ್ನ ಗರ್ಲ್ ಫ್ರೆಂಡ್ ಎಂದು ಭಾವಿಸಿದನು. ಆ ಕಿಟಕಿಯ ಸಣ್ಣ ಬೆಳಕಿನಲ್ಲಿ ಆವರಿಸಿದ ಅವಳ ಸುಗಂಧ ಮತ್ತು ಆ ರೂಪ ನೋಡಿ ಮೈಮರೆತ ಆರುಷ್ ಅವಳ ಮುಖವನ್ನು ಗಟ್ಟಿಯಾಗಿ ಹಿಡಿದು ದೀರ್ಘವಾಗಿ ಅವಳ ತುಟಿಗೆ ಚುಂಬಿಸಿದನು. ಸೈರಾಗೆ ಒಂದು ಕ್ಷಣ ಏನಾಗುತ್ತಿದೆ ಎಂದು ತಿಳಿಯಲೇ ಇಲ್ಲ. ಆಕಸ್ಮಿಕವಾಗಿ ನಡೆದ ಈ ಘಟನೆಯಿಂದ ಬೆಚ್ಚಿಬಿದ್ದ ಅವಳು ತನ್ನೆಲ್ಲ ಶಕ್ತಿ ಹಾಕಿ ಆರುಷ್ನನ್ನು ಹಿಂದಕ್ಕೆ ತಳ್ಳಿದಳು. ಗಾಬರಿ ಮತ್ತು ಭಯದಿಂದ ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಯಾರ ಮುಖವನ್ನು ನೋಡದೆ ಅಳುತ್ತಾ ಆ ರೂಮ್ನಿಂದ ಹೊರಗೆ ಓಡಿದಳು. ಆರುಷ್ ಗಾಬರಿಯಿಂದ ಲೈಟ್ ಹಾಕಿದಾಗ ಅಲ್ಲಿ ಯಾರೂ ಇರಲಿಲ್ಲ. ತಾನು ಮಾಡಿದ್ದು ದೊಡ್ಡ ತಪ್ಪು ಎಂದು ಅವನಿಗೆ ಅರಿವಾಯಿತು. ಛೇ, ಅವಳು ಸಾಹಿತ್ಯ ಅಂದುಕೊಂಡರೆ ಇದು ಯಾರೋ ಬೇರೆಯವರು ಎಂದು ಆತಂಕಗೊಂಡ. ಸೈರಾ ಗಾಬರಿಯಿಂದ ಮೆಟ್ಟಿಲಿಳಿದು ಓಡಿ ಬರುತ್ತಿದ್ದಾಗ ಅವಳಿಗೆ ಎದುರಾಗಿ ಮೆಟ್ಟಿಲು ಹತ್ತುತ್ತಾ ಬಂದವಳೇ ಆರುಷ್ನ ಗೆಳತಿ ಸಾಹಿತ್ಯ. ಸೈರಾಳ ಕಣ್ಣೀರು ಮತ್ತು ಗಾಬರಿಯನ್ನು ಅವಳು ಗಮನಿಸಲಿಲ್ಲ. ಅವಳು ಸೀದಾ ಡೈನಿಂಗ್ ಹಾಲ್ಗೆ ಹೋಗಿ ಅಲ್ಲಿ ಕತ್ತಲಲ್ಲಿ ಕಂಗಾಲಾಗಿ ನಿಂತಿದ್ದ ಆರುಷ್ನನ್ನು ಕಂಡು ಪ್ರೀತಿಯಿಂದ ಅಪ್ಪಿಕೊಂಡು ಅವನ ಕೆನ್ನೆಗೆ ಮುತ್ತು ನೀಡಿದಳು. ಆರುಷ್ ಇನ್ನೂ ಆ ಸೈರಾ ಜೊತೆ ನಡೆದ ಘಟನೆಯ ಅಪಘಾತದಲ್ಲೇ ಇದ್ದಿದ್ದರಿಂದ ಸಾಹಿತ್ಯಾಳಿಗೆ ಏನೂ ಹೇಳಲಾಗದೆ ಫಂಕ್ಷನ್ ಸ್ಟಾರ್ಟ್ ಆಗೋ ಟೈಮ್ ಆಯಿತು, ಬಾ ಹೋಗೋಣ ಎಂದು ಅವಳನ್ನು ಕರೆದುಕೊಂಡು ಅಲ್ಲಿಂದ ಕೆಳಗೆ ನಡೆದನು. ಇತ್ತ ಸೈರಾಳ ಸ್ಥಿತಿ ಅಯೋಮಯವಾಗಿತ್ತು. ಕಿಟಕಿಯ ಸಣ್ಣ ಬೆಳಕಿನಲ್ಲಿ ಅವಳು ಅವನ ಮುಖವನ್ನು ಪೂರ್ತಿಯಾಗಿ ನೋಡಿರಲಿಲ್ಲ. ನೆನಪಿಸಿಕೊಳ್ಳಲು ಪ್ರಯತ್ನಿಸಿದಾಗಲೆಲ್ಲ ಅವಳಿಗೆ ನೆನಪಾಗುತ್ತಿದ್ದದ್ದು ಅವನ ಸೂಟ್ನ ಹೊಳಪು, ಅವನ ಗಲ್ಲದ ಗಡ್ಡದ ಸ್ಪರ್ಶ ಮತ್ತು ಆ ಅನಿರೀಕ್ಷಿತ ಮುತ್ತು ಮಾತ್ರ. ಯಾರವನು, ಯಾಕೆ ಹಾಗೆ ಮಾಡಿದ ಎಂದು ಅವಳ ಮನಸ್ಸು ಚೀರುತ್ತಿತ್ತು. ಅಷ್ಟರಲ್ಲಿ ಶ್ರೀಕಿ ಕಾಲ್ ಮಾಡಿದನು. ಸೈರಾ, ಎಲ್ಲಿದ್ದೀಯಾ? ಫಂಕ್ಷನ್ ಸ್ಟಾರ್ಟ್ ಆಯಿತು, ಬಾಸ್ ಎಲ್ಲರನ್ನೂ ಹುಡುಕ್ತಿದ್ದಾರೆ, ಬೇಗ ಬಾ ಎಂದು ಹೇಳಿದಾಗ ಸೈರಾ ತನ್ನ ಮುಖದ ಮೇಲಿದ್ದ ಕಣ್ಣೀರನ್ನು ಒರೆಸಿಕೊಂಡು ಹೇಗೋ ಧೈರ್ಯ ಮಾಡಿ ಫಂಕ್ಷನ್ ಹಾಲ್ಗೆ ಓಡಿ ಬಂದು ಶ್ರೀಕಿಯ ಪಕ್ಕದ ಸೀಟ್ನಲ್ಲಿ ಕುಳಿತಳು. ಅವಳನ್ನು ನೋಡಿದ ಶ್ರೀಕಿ ಗಾಬರಿಯಿಂದ, ಸೈರಾ, ಏನಾಯ್ತು ನಿನಗೆ? ಯಾಕೆ ಇಷ್ಟು ಗಾಬರಿಯಾಗಿದ್ದೀಯಾ? ಮುಖ ಯಾಕೆ ಹೀಗಿದೆ ಎಂದು ಪಿಸುಗುಟ್ಟಿದನು. ಸೈರಾ ಪರಿಸ್ಥಿತಿ ನಿಭಾಯಿಸಲು, ಏನಿಲ್ಲ ಶ್ರೀಕಿ, ಮೇಲೆ ರೂಮ್ನಿಂದ ಓಡಿ ಬಂದಲ್ಲ, ಅದಕ್ಕೆ ಸುಸ್ತಾಗಿ ಹೀಗಾಗಿದೆ ಎಂದು ಸುಳ್ಳು ಹೇಳಿದಳು. ಆದರೆ ಅವಳ ಎದೆ ಬಡಿತ ಜೋರಾಗಿತ್ತು. ಮೆಲ್ಲಗೆ ತನ್ನ ಫೋನ್ ತೆಗೆದು ತನ್ನ ಆತ್ಮೀಯ ಗೆಳತಿ ಲಹರಿಗೆ ಮೆಸೇಜ್ ಮಾಡಿದಳು. ಲಹರಿ, ಇಲ್ಲಿ ಡೈನಿಂಗ್ ಹಾಲ್ನಲ್ಲಿ ಒಬ್ಬ ನನಗೆ ಗೊತ್ತಿಲ್ಲದ ಹಾಗೆ ಕಿಸ್ ಮಾಡಿಬಿಟ್ಟ. ನನಗೆ ಅವನ ಮುಖ ಕಾಣಲಿಲ್ಲ, ಬರೀ ಗಡ್ಡ ಇರೋದು ಅಷ್ಟೇ ಗೊತ್ತಾಗಿದ್ದು. ನನಗೆ ತುಂಬ ಭಯ ಆಗ್ತಿದೆ, ಏನು ಮಾಡಲಿ? ಲಹರಿಯ ರಿಪ್ಲೈಗಾಗಿ ಕಾಯುತ್ತಾ ಸೈರಾ ವೇದಿಕೆಯತ್ತ ನೋಡಿದಳು. ಅಲ್ಲಿ ಜ್ಯೇಷ್ಠವರ್ಧನ್ ಭಾಷಣ ಮಾಡಲು ನಿಂತಿದ್ದರು. ಅವರ ಪಕ್ಕದಲ್ಲಿ ವೇದಿಕ್ ಮತ್ತು ಈಗ ತಾನೇ ಬಂದ ಆರುಷ್ ನಿಂತಿದ್ದರು. ಆರುಷ್ನ ಮುಖ ನೋಡಿದ ತಕ್ಷಣ ಸೈರಾಗೆ ಏನೋ ಅನುಮಾನ ಶುರುವಾಯಿತು. ಲಹರಿ ಸೈರಾಳ ಮೆಸೇಜ್ ನೋಡಿ ಗಾಬರಿಯಾಗಿ ಸತತವಾಗಿ ಕಾಲ್ ಮಾಡುತ್ತಿದ್ದಳು. ಆದರೆ ಸೈರಾ ಫಂಕ್ಷನ್ ಹಾಲ್ನಲ್ಲಿ ಅಕ್ಕ ಶಯನ ಮತ್ತು ಬಾಸ್ ಜ್ಯೇಷ್ಠವರ್ಧನ್ ಅವರ ಕಣ್ಣಿಗೆ ಬೀಳಬಾರದೆಂದು ಫೋನ್ ಸೈಲೆಂಟ್ ಮಾಡಿ ಬ್ಯಾಗ್ ಒಳಗೆ ಇಟ್ಟಿದ್ದಳು. ಅವಳ ಗಮನವೆಲ್ಲ ವೇದಿಕೆಯ ಮೇಲೆ ನಿಂತಿದ್ದ ಗಡ್ಡವಿರುವ ಹುಡುಗರ ಮೇಲಿತ್ತು. ಆ ವ್ಯಕ್ತಿ ಇವರಲ್ಲಿ ಒಬ್ಬನಿರಬಹುದೇ ಎಂಬ ಪ್ರಶ್ನೆ ಅವಳನ್ನು ಕಾಡುತ್ತಿತ್ತು. ಫಂಕ್ಷನ್ ಮುಗಿದು ಎಲ್ಲರೂ ಹೊರಬರುತ್ತಿದ್ದಾಗ ಸೈರಾ ಆಫೀಸ್ನ ಗೇಟ್ ಬಳಿ ನಿಂತು ಪ್ರತಿಯೊಬ್ಬ ಹುಡುಗನ ಮುಖವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಳು. ಯಾರಾದರೂ ಗಡ್ಡ ಬಿಟ್ಟಿರುವವರು ಕಂಡರೆ ಅವಳ ಎದೆ ಬಡಿತ ಹೆಚ್ಚಾಗುತ್ತಿತ್ತು. ಅಷ್ಟರಲ್ಲಿ ಶ್ರೀಕಿ ಅಲ್ಲಿಗೆ ಬಂದು ಅವಳ ಹೆಗಲ ಮೇಲೆ ಕೈ ಹಾಕಿ, ಏನಾಯ್ತು ಸೈರಾ? ಇಲ್ಲಿ ನಿಂತು ಯಾರನ್ನು ಹುಡುಕ್ತಿದ್ದೀಯಾ? ನಿನ್ನ ಕಣ್ಣುಗಳು ಯಾರನ್ನೋ ತೀವ್ರವಾಗಿ ಹುಡುಕುತ್ತಿರುವಂತೆ ಕಾಣ್ತಿದೆಯಲ್ಲ ಎಂದು ತಮಾಷೆಯಾಗಿ ಕೇಳಿದನು. ಸೈರಾ ತಕ್ಷಣ ಸಾವರಿಕೊಂಡು, ಅಯ್ಯೋ ಏನಿಲ್ಲ ಶ್ರೀಕಿ, ನಮ್ಮ ಅಕ್ಕ ಶಯನ ಎಲ್ಲಿ ಹೋದಳು ಅಂತ ನೋಡ್ತಿದ್ದೆ ಅಷ್ಟೇ ಎಂದು ಸುಳ್ಳು ಹೇಳಿ ಅಲ್ಲಿಂದ ತಪ್ಪಿಸಿಕೊಂಡಳು. ಆರುಷ್ ತನ್ನ ಮನಸ್ಸಿನಲ್ಲಿದ್ದ ಗೊಂದಲವನ್ನು ಮರೆಮಾಚಲು ಸಾಹಿತ್ಯಾಳಿಗೆ ಸಣ್ಣ ಸುಳ್ಳು ಹೇಳಿದನು. ಸಾಹಿತ್ಯ, ನೀನು ಹೋಗಿರು, ಪಾರ್ಟಿ ಡ್ರೆಸ್ನಲ್ಲಿ ತುಂಬ ಹೊತ್ತು ಇರಲು ನನಗೆ ಕಷ್ಟವಾಗ್ತಿದೆ, ನಾನು ಬಟ್ಟೆ ಚೇಂಜ್ ಮಾಡಿಕೊಂಡು ಸ್ವಲ್ಪ ಹೊತ್ತಿನಲ್ಲಿ ಬರ್ತೀನಿ ಎಂದು ಅವಳನ್ನು ಅಲ್ಲಿಂದ ಕಳುಹಿಸಿದನು. ಆದರೆ ಅವನ ಒಳಗಣ್ಣು ಮಾತ್ರ ಡೈನಿಂಗ್ ಹಾಲ್ನಲ್ಲಿ ಗಾಬರಿಯಿಂದ ಓಡಿ ಹೋದ ಆ ಹುಡುಗಿಯನ್ನೇ ಹುಡುಕುತ್ತಿತ್ತು. ಅವನು ತನ್ನ ಪಾರ್ಟಿ ಸೂಟ್ ಬಿಟ್ಟು ತನಗಿಷ್ಟವಾದ ಸಿಂಪಲ್ ಕಾಟನ್ ಶರ್ಟ್ ಮತ್ತು ಪ್ಯಾಂಟ್ ಧರಿಸಿ ಹೊರಬಂದನು.
ಇತ್ತ ಸೈರಾ ತನ್ನ ಕಣ್ಣುಗಳನ್ನು 4 ದಿಕ್ಕಿನಲ್ಲೂ ಓಡಿಸುತ್ತಿದ್ದಳು. ಗಡ್ಡವಿರುವ ಪ್ರತಿಯೊಬ್ಬನೂ ಅವನೇ ಇರಬಹುದು ಎಂಬ ಸಂಶಯ ಅವಳನ್ನು ಕಾಡುತ್ತಿತ್ತು. ಅಷ್ಟರಲ್ಲಿ ಅಕ್ಕ ಶಯನ ಗಾಬರಿಯಿಂದ ಓಡಿ ಬಂದು, ಸೈರಾ, ಎಲ್ಲಿದ್ದೆ ನೀನು? ಪಾರ್ಟಿ ಮುಗಿದು ಎಷ್ಟು ಹೊತ್ತಾಯ್ತು? ನಿನಗೆ ಟೈಮ್ ಪ್ರಜ್ಞೆಯೇ ಇಲ್ವೇ? ಬಾ, ಮನೆಗೆ ಹೋಗೋಣ, ಅಪ್ಪ ಅಲ್ಲಿ ಕಾಯುತ್ತಿರುತ್ತಾರೆ ಎಂದು ಅವಳ ಕೈ ಹಿಡಿದು ಎಳೆದಳು. ಶಯನ ಮುಂದೆ ಸಾಗುತ್ತಿದ್ದಳು. ಸೈರಾ ಅವಳ ಹಿಂದೆ ಹೋಗುವಾಗ ಆರುಷ್ ಸರಿಯಾಗಿ ಅವಳೆದುರಿಗೆ ಬಂದನು. ಅವನು ಈಗ ಸಿಂಪಲ್ ಬಟ್ಟೆಯಲ್ಲಿದ್ದರಿಂದ ಮತ್ತು ಸೈರಾ ಕೇವಲ ಅವನ ಸೂಟ್ ಮತ್ತು ಗಡ್ಡದ ಸ್ಪರ್ಶವನ್ನು ಮಾತ್ರ ನೆನಪಿಟ್ಟುಕೊಂಡಿದ್ದರಿಂದ ತನ್ನ ಪಕ್ಕದಲ್ಲೇ ನಿಂತಿರುವವನೇ ಮುತ್ತು ಕೊಟ್ಟವನು ಎಂದು ಅವಳಿಗೆ ಅರಿವಾಗಲೇ ಇಲ್ಲ. ಆರುಷ್ ಸೈರಾಳ ಮುಖವನ್ನೇ ನೋಡುತ್ತಿದ್ದನು. ಅವಳ ಕಣ್ಣಲ್ಲಿನ ಆ ಆತಂಕ ಮತ್ತು ಅಕ್ಕನ ಜೊತೆ ಹೋಗುತ್ತಿರುವ ಅವಳ ಚಡಪಡಿಕೆ ಅವನಿಗೆ ಏನನ್ನೋ ಹೇಳುತ್ತಿತ್ತು. ಇವಳೇ ಇರ್ಬೋದಾ ಎಂದು ಆರುಷ್ ಯೋಚಿಸುವಷ್ಟರಲ್ಲಿ ಶಯನ ಸೈರಾಳನ್ನು ಅಲ್ಲಿಂದ ಕರೆದುಕೊಂಡು ಹೋಗಿದ್ದಳು. ಆರುಷ್ ಸೈರಾಳನ್ನೇ ಗಮನಿಸುತ್ತಾ ನಿಂತಿದ್ದಾಗ ಅವನ ಗೆಳೆಯ ಮತ್ತು ಕಂಪನಿಯ ಸೆಕ್ಯೂರಿಟಿ ವಿಭಾಗದ ಆಪ್ತ ಅಲ್ಲಿಗೆ ಬಂದನು. ಇಬ್ಬರೂ ಒಂದು ಮೂಲೆಗೆ ಹೋಗಿ ಕಂಪನಿಯ ರಹಸ್ಯ ಮಾಹಿತಿ ಸೋರಿಕೆಯಾಗುತ್ತಿರುವ ಬಗ್ಗೆ ಗಂಭೀರವಾಗಿ ಚರ್ಚಿಸಿದರು. ಆರುಷ್, ಈ ಬ್ಲ್ಯಾಕ್ ಶೀಪ್ ನಮ್ಮ ಕಂಪನಿಯ ಒಳಗೆ ಇದ್ದಾನೆ, ಸ್ವಲ್ಪ ಎಚ್ಚರ ಎಂದು ಗೆಳೆಯ ಎಚ್ಚರಿಸಿದನು. ಅಷ್ಟರಲ್ಲಿ ಜ್ಯೇಷ್ಠವರ್ಧನ್ ಅಲ್ಲಿಗೆ ಬಂದರು. ಆರುಷ್ ತನ್ನ ತನಿಖೆಯ ವಿಷಯವನ್ನು ಮರೆಮಾಚಿ, ಅಪ್ಪ, ತುಂಬ ಲೇಟ್ ಆಯ್ತು, ನಿಮ್ಮ ಆರೋಗ್ಯ ಮುಖ್ಯ, ಬೇಗ ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಿ ಎಂದು ಪ್ರೀತಿಯಿಂದ ಹೇಳಿದನು. ಅದೇ ಸಮಯಕ್ಕೆ ಸಾಹಿತ್ಯ ಅಲ್ಲಿಗೆ ಬಂದಾಗ ಆರುಷ್ ಅವಳನ್ನು ತನ್ನ ತಂದೆಗೆ ಪರಿಚಯಿಸಿದನು. ಜ್ಯೇಷ್ಠವರ್ಧನ್ ಅವಳಿಗೆ ಒಂದು ಸಣ್ಣ ಬಾಯಿ ಹೇಳಿ ಅಲ್ಲಿಂದ ಹೊರಟರು. ಇತ್ತ ಶಯನ ಮತ್ತು ಸೈರಾ ಕ್ಯಾಬ್ ಹತ್ತಿ ಕುಳಿತರು. ಸೈರಾ ತನ್ನ ಫೋನ್ ತೆಗೆದು ನೋಡಿದಾಗ ಲಹರಿಯ 10 ಮಿಸ್ಡ್ ಕಾಲ್ ಮತ್ತು ಮೆಸೇಜ್ಗಳು ಕಂಡವು. ಲಹರಿಗೆ ಕಾಲ್ ಮಾಡಿದ ತಕ್ಷಣ ಅವಳು ಆ ಕಡೆಯಿಂದ ಬೈಯಲು ಶುರು ಮಾಡಿದಳು. ಏನಾಯ್ತೆ ನಿನಗೆ? ಯಾಕೆ ಫೋನ್ ತೆಗಿತಿಲ್ಲ ಎಂದು ಲಹರಿ ಕಿರುಚಿದಾಗ ಸೈರಾ ಪಕ್ಕದಲ್ಲೇ ಇದ್ದ ಅಕ್ಕನನ್ನು ನೋಡಿ ಮೆಲ್ಲಗೆ, ಲಹರಿ, ನಾನು ಮನೆಗೆ ಹೋಗ್ತಿದ್ದೇನೆ, ಅಕ್ಕ ಪಕ್ಕದಲ್ಲೇ ಇದ್ದಾಳೆ, ಆಮೇಲೆ ಮಾಡ್ತೀನಿ ಎಂದು ಹೇಳಿ ಕಾಲ್ ಕಟ್ ಮಾಡಿದಳು. ಸೈರಾಳ ಈ ವಿಚಿತ್ರ ನಡವಳಿಕೆಯನ್ನು ಶಯನ ಮೊದಲೇ ಗಮನಿಸುತ್ತಿದ್ದಳು. ಅವಳ ಮುಖವನ್ನೇ ತೀಕ್ಷ್ಣವಾಗಿ ನೋಡುತ್ತಾ ಶಯನ ಕೇಳಿದಳು, ಸೈರಾ, ಏನೋ ನಡೀತಿದೆ, ನಿನ್ನ ಲೈಫ್ನಲ್ಲಿ ಪಾರ್ಟಿಯಲ್ಲೂ ಪೂರ್ತಿ ಡಲ್ ಆಗಿದ್ದೆ, ಈಗ ಯಾರೋ ಮೆಸೇಜ್ ಮಾಡ್ತಿದ್ದಾರೆ ಅಂದ ತಕ್ಷಣ ಗಾಬರಿ ಆಗ್ತೀಯಾ? ಏನದು ಮೆಸೇಜ್ ಸೌಂಡು? ಸುಳ್ಳು ಹೇಳ್ಬೇಡ, ಸತ್ಯ ಹೇಳು. ಸೈರಾ ಎದೆ ಬಡಿತ ಜೋರಾದರೂ ಮುಖದಲ್ಲಿ ನಗು ತಂದುಕೊಂಡು, ಅಯ್ಯೋ ಅಕ್ಕ, ಏನಿಲ್ಲ, ಬರೀ ಅನ್ನೋನ್ ನಂಬರ್ನಿಂದ ಮೆಸೇಜ್ ಬರ್ತಿದೆ ಅಷ್ಟೆ, ಯಾವ್ಯಾವೋ ಕಂಪನಿಯವರು ಲೋನ್ ಕೊಡ್ತೀವಿ ಅಂತ ಪೀಡಿಸ್ತಿದ್ದಾರೆ ಎಂದು ಹೇಳಿ ವಿಷಯವನ್ನು ಸಾಗು ಹಾಕಿದಳು. ಆದರೆ ಅವಳ ಮನಸ್ಸು ಮಾತ್ರ ಡೈನಿಂಗ್ ಹಾಲ್ನ ಆ ಕತ್ತಲ ಕ್ಷಣಗಳಲ್ಲಿ ಉಳಿದಿತ್ತು. ವೇದಿಕ್ ವರ್ಧನ್ ಪಾರ್ಟಿ ಮುಗಿದ ತಕ್ಷಣ ಎಲ್ಲೂ ನಿಲ್ಲದೆ ನೇರವಾಗಿ ಶಮಿಕಾಳ ಮನೆಗೆ ಬಂದನು. ಬಾಗಿಲು ತೆಗೆದ ಶಮಿಕಾ ಅವನನ್ನು ಕಂಡು ಕೂಕದ ನಗೆ ಬೀರುತ್ತಾ, ಓಹೋ, ದೊಡ್ಡ ಸಾಹೇಬ್ರು ಬಂದಿದ್ದಾರೆ, ಅಲ್ಲಿ ಎಲ್ಲರ ಮುಂದೆ ಅಷ್ಟೊಂದು ಬೈದು ಈಗ ಇಲ್ಲಿ ರೊಮ್ಯಾಂಟಿಕ್ ಆಗಿ ಮಾತಾಡೋಕ್ಕೆ ಬಂದಿದ್ದಾರೆ ಎಂದು ರೇಗಿಸಿದಳು. ವೇದಿಕ್ ಸೀದಾ ಒಳಗೆ ಬಂದು ಬಾಗಿಲು ಹಾಕಿ ಅವಳನ್ನು ಗಂಭೀರವಾಗಿ ನೋಡುತ್ತಾ, ಶಮಿಕಾ, ನಮ್ಮ ಪ್ಲಾನ್ ಹಾಳು ಮಾಡ್ತಿದ್ದೀಯಾ ನೀನು. ಡ್ಯಾಡಿಗೆ ಅನುಮಾನ ಬಂದರೆ ನಮ್ಮಿಬ್ಬರನ್ನು ಮನೆಯಿಂದ ಆಚೆ ಹಾಕ್ತಾರೆ. ಅವರಿಗೆ ನಿನ್ನ ಕಂಡ್ರೆ ಮೊದಲೇ ಆಗಲ್ಲ ಅನ್ನೋದು ಗೊತ್ತಿದ್ದು ಅಲ್ಲಿಗೆ ಯಾಕೆ ಬಂದೆ ಎಂದು ಗದರಿಸಿದನು. ಶಮಿಕಾ ತಕ್ಷಣ ಸಮಾಧಾನದ ದಾಟಿಯಲ್ಲಿ ಸಾರಿ ವೇದಿಕ್ ಎನ್ನುತ್ತಾ ಅವನನ್ನು ಅಪ್ಪಿಕೊಂಡಳು. ಅವನಿಗೆ ಡ್ರಿಂಕ್ಸ್ ನೀಡಿ ತನ್ನ ಮೋಹಕ ನೋಟದಿಂದ ಅವನ ಸಿಟ್ಟನ್ನು ತಣಿಸಿದಳು. ಅವಳ ಆಕರ್ಷಣೆಗೆ ಮರುಳಾದ ವೇದಿಕ್ ಎಲ್ಲವನ್ನೂ ಮರೆತು ಅವಳ ತುಟಿಗೆ ದೀರ್ಘವಾಗಿ ಚುಂಬಿಸಿ ಅಂದಿನ ರಾತ್ರಿ ಅವಳ ಮನೆಯಲ್ಲೇ ಉಳಿದುಕೊಂಡನು. ಇತ್ತ ಮನೆಗೆ ಬಂದ ಸೈರಾ ಗಡಿಬಿಡಿಯಿಂದ ತನ್ನ ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡು ಲೈಟ್ ಹಾಕಿ ಬೆಡ್ ಮೇಲೆ ಕುಳಿತು ಆ ಘಟನೆಯನ್ನೇ ನೆನಪಿಸಿಕೊಳ್ಳುತ್ತಿದ್ದಾಗ ಲಹರಿ ಅವಳನ್ನು ಹುಡುಕಿಕೊಂಡು ಬಂದೇ ಬಿಟ್ಟಳು. ರೂಮ್ ಒಳಗೆ ಬಂದವಳೆ ಲಹರಿ ಬೈಯಲು ಶುರು ಮಾಡಿದಳು. ಏನೇ ಸೈರಾ ನೀದು? ಮದುವೆಗೂ ಮುಂಚೆ ಕಿಸ್ಸ, ನಿನಗೆ ಬುದ್ಧಿ ಇಲ್ವಾ? ಆಫೀಸ್ಗೆ ಕೆಲಸಕ್ಕೆ ಹೋಗ್ತಿದ್ದೀಯೋ ಅಥವಾ ಇಂಥದ್ದಕ್ಕೆ ಹೋಗ್ತಿದ್ದೀಯೋ ಎಂದು ರೇಗಿಸಿದಳು. ಆದರೆ ಸೈರಾ ನಡೆದ ವಿಷಯವನ್ನೆಲ್ಲ ವಿವರಿಸಿದಾಗ ಲಹರಿ ಅವಳನ್ನು ಕಾಲೆಳೆಯಲು ಶುರು ಮಾಡಿದಳು. ಅಂದ ಹಾಗೆ ಆ ಗಡ್ಡದ ಸ್ಪರ್ಶ ಹೇಗಿತ್ತು? ಅಷ್ಟೊಂದು ಸೀರಿಯಸ್ ಆಗಿ ಮುತ್ತು ಕೊಟ್ಟಿದ್ದಾನೆ ಅಂದರೆ ಅವನು ನಿನ್ನನ್ನೇ ಪ್ರೀತಿಸುತ್ತಿರ್ಬೇಕಲ್ವೇ ಎಂದು ತಮಾಷೆ ಮಾಡಿದಳು. ಸೈರಾ ಅವಳ ಬಾಯಿ ಮುಚ್ಚಿಸಿದರು. ಲಹರಿ ಹೋದ ಮೇಲೆ ಮಲಗುವ ಅವಳಿಗೆ ಆ ಮುತ್ತಿನ ನೆನಪಾಗಿ ಮೈ ರೋಮಾಂಚನಗೊಂಡಿತ್ತು. ಅವಳ ಕೆನ್ನೆಗಳು ತಾನಾಗಿ ಕೆಂಪಾದವು. ಇತ್ತ ತನ್ನ ಮನೆಗೆ ಬಂದ ಆರುಷ್ಗೂ ಅದೇ ಯೋಚನೆ ಕಾಣುತ್ತಿತ್ತು. ಅವನಿಗೆ ಸಾಹಿತ್ಯ ಎಂಬ ಗರ್ಲ್ ಫ್ರೆಂಡ್ ಇದ್ದರೂ ಆ ಕತ್ತಲೆಯಲ್ಲಿ ನಡೆದ ಆಕಸ್ಮಿಕ ಸ್ಪರ್ಶದಲ್ಲಿ
ಸಿಕ್ಕಿದ ಸೆಳೆತ ಯಾವತ್ತೂ ಸಾಹಿತ್ಯ ಜೊತೆ ಸಿಕ್ಕಿರಲಿಲ್ಲ. ಯಾರು ಆ ಹುಡುಗಿ? ಅವಳ ಮೌನ ಯಾಕೆ ನನ್ನನ್ನು ಇಷ್ಟೊಂದು ಕಾಡ್ತಿದೆ ಎಂದು ಆರುಷ್ ಕಿಟಕಿಯ ಬಳಿ ನಿಂತು ಆಕಾಶ ನೋಡುತ್ತಾ ಆಲೋಚನೆಗೆ ಬಿದ್ದನು. ಈ ಕತೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ವೀಕ್ಷಿಸಿದ ನಂತರ ನಮಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ಭಾಗಗಳಿಗಾಗಿ ನೀವು ಪ್ರೋತ್ಸಾಹಿಸಿ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದಗಳು.